ಒಂದು ಅದ್ಭುತವಾದಂತ ಕತಿ. ಒಬ್ಬ ಶ್ರೀಮಂತ ತಂದೆಗೆ ಒಬ್ಬ ಮಗ ಇರ್ತಾನ. ಅವನಿಗೆ ಒಂದು ಡ್ರೀಮ್ ಕಾರ್ ತಗೋಬೇಕು ಅಂತ ಕನಸು. ಅವ್ರ ಅಪ್ಪನ್ ಕೇಳ್ತಾನ, ಅಪ್ಪ ನನಗೆ ಕಾರ್ ಕೊಡಿಸ್ರಿ ಅಂತೇಳಿ. ಅವ್ರ ಅಪ್ಪ ಹೇಳ್ತಾನ, ನಿನ್ ಕಾಲೇಜ್ಗೆ ಟಾಪ್ ಬಂದು ರ್ಯಾಂಕ್ ಬಂದು ತೋರಿಸು, ನಾನು ನಿನಗ ಆ ಕಾರ್ ಕೊಡಿಸ್ತೀನಿ ಅಂತೇಳಿ. ಇದನ್ನ ಕೇಳ್ಕೊಂಡ್ ಮಗ ಏನ್ ಮಾಡ್ತಾನ, ಹಗಲು ರಾತ್ರಿ ಓದಿ ಆ ಕಾಲೇಜ್ಗೆ ರ್ಯಾಂಕ್ ಬರ್ತಾನ. ಕಾಲೇಜ್ ಒಳಗೆ ನಿಂತು ಕಾಲ್ ಮಾಡ್ತಾನ, ಅಪ್ಪ ನಾ ರ್ಯಾಂಕ್ ಬಂದಿನಿ, ನಾನು ಬರೋಷ್ಟರ ಮನೆ ಮುಂದೆ ಕಾರ್ ಇರ್ಬೇಕು ಅಂತೇಳಿ. ಸೀದಾ ಮಗ ಮನಿಗ್ ಬರ್ತಾನ. ಅಪ್ಪ ಅವನನ್ನ ಬಹಳ ಖುಷಿಯಿಂದ ವೆಲ್ಕಮ್ ಮಾಡ್ಕೊಂಡು ಕೈ ಒಳಗೊಂದು ಗಿಫ್ಟ್ ಬಾಕ್ಸ್ ಕೊಡ್ತಾನ. ಇದೇನ್ ಗಿಫ್ಟ್ ಬಾಕ್ಸ್ ಕೊಡತ್ತಾರಲ್ಲ ಅಂತ ಹೇಳಿ ತಗೊಂಡು ಬೇಜಾರೊಳಗ ಹೋಗಿ ರೂಮ್ ಒಳಗೆ ಕುಂತು ಓಪನ್ ಮಾಡಿದ್ರೆ ಅದ್ರೊಳಗೊಂದು ರಾಮಾಯಣದ ಪುಸ್ತಕ ಇರುತ್ತೆ. ಮಗನಿಗೆ ಬಹಳ ಬೇಜಾರಾಗುತ್ತೆ. ನಮ್ಮಪ್ಪ ಹೇಳ್ದಾಗ ನಾ ಎಲ್ಲಾ ಮಾಡೀನಿ, ಆದ್ರೆ ನಮ್ಮಪ್ಪ ನಾನು ಕೇಳಿದ್ದನ್ನ ಕೊಡಿಲ್ಲಲ್ಲ, ನಮ್ ತಾಯಿ ಇದ್ರೆ ಹಿಂಗ ಆಗ್ತಿತ್ತ ಅಂತ ಅನ್ಕೊಂಡು ಬೇಜಾರೊಳಗ ಮನಿನ ಬಿಟ್ಟು ಹೋಗ್ಬಿಡ್ತಾನ. ಎಲ್ಲೋ ಒಂದ್ ಕಡೆ ಹೋಗಿ ತನ್ನ ಮೊಬೈಲ್ ಗಿಬೈಲ್ ಸ್ವಿಚ್ ಆಫ್ ಮಾಡಿ ಬೇರೆ ನಂಬರ್ ತಗೊಂಡು ಜೀವನ ಕಟ್ಕೊಳಕ್ ಶುರು ಮಾಡ್ತಾನ. ದುಡಿದು ದೊಡ್ಡ ಶ್ರೀಮಂತ ಆಗಿ ತಾ ಕನಸು ಕಂಡಂತ ಕಾರನ್ನ ಕೊಂಡ್ಕೊತಾನ. ಅದು ಡೆಲಿವರಿಗಂತ ಶೋರೂಮ್ ಹೋದಾಗ ಅವಂಗ ಅನ್ಸುತ್ತ, ಈ ಕಾರ್ ಸಲುವಾಗಿನ ನಾನು ನನ್ನ ತಂದೆನ ಬಿಟ್ಟು ಬಂದಿದ್ದು ಅಂತೇಳಿ ಬೇಜಾರಾಗಿ ಅದೇ ಶೋರೂಮಿಂದ ಅವ್ರ ತಂದೆಗೆ ಕಾಲ್ ಮಾಡ್ತಾನ. ಮನೆಯೊಳಗೆ ಬೇರೆ ಯಾರೋ ಕಾಲ್ ಇರ್ತಾರ. ಹೇಳ್ತಾರ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಭಾಳ ಪ್ರಯತ್ನ ಪಟ್ವಿ, ನಿಮ್ಮ ತಂದೆಯವ್ರು ತೀರ್ಕೊಂಡು ಇವತ್ತು ಒಂದು ವಾರ ಆಯ್ತು, ನೀವು ದಯವಿಟ್ಟು ಬೇಗ ಮನೆಗೆ ಬರ್ರಿ ಅಂತೇಳಿ. ಆಗ ಅವ ಓಡೋಡ್ತಾ ಮನೆಗೆ ಹೋಗ್ತಾನ. ಮನೆಗೆ ಹೋದ್ರೆ ಹಾರ ಹಾಕಿರುವಂತ ಅವ್ರ ತಂದೆ ಫೋಟೋ ನೋಡಿ ಬಹಳ ಬೇಜಾರಾಗುತ್ತೆ. ರೂಮ್ ಒಳಗೆ ಹೋಗ್ತಾನ. ರೂಮ್ ಒಳಗೆ ಹೋದ್ರೆ ಅವ್ನು ಬಿಟ್ಟು ಹೋದಂತ ಅದೇ ರಾಮಾಯಣದ ಪುಸ್ತಕ. ನಿಧಾನಕ್ಕೆ ಹೋಗಿ ಆ ಪುಸ್ತಕ ಓಪನ್ ಮಾಡಿದ್ರೆ ಅದ್ರೊಳಗೆ ಒಂದು ಲೆಟರ್ ಇರುತ್ತೆ. ಅದ್ರೊಳಗೆ ಅವ್ರ ತಂದೆ ಬರೆದಿರ್ತಾರ, ನಿನ್ ಮೇಲೆ ಬಹಳ ಗರ್ವ ಇದೆ ಮಗನೇ, ನಾನು ಕನಸು ಕಂಡಂತೆ ನೀನು ಕಾಲೇಜ್ಗೆ ಫಸ್ಟ್ ಬಂದೆ, ನಿನ್ ಕೇವಲ ಒಂದು ಕಾರನ್ನಷ್ಟೇ ಅಲ್ಲ ಸಂಸ್ಕಾರನ ಗಿಫ್ಟ್ ಕೊಡ್ಬೇಕು ಅಂತ ಈ ರಾಮಾಯಣ ಪುಸ್ತಕವನ್ನು ಇಟ್ಟಿದ್ದೀನಿ. ಇದ್ರ ಲಾಸ್ಟ್ ಪೇಜ್ ಒಳಗ ನಿನ್ನ ಕಾರಿನ ಕೀ ಮತ್ತು ಕಾರಿನ ಡಾಕ್ಯುಮೆಂಟ್ಸ್ ಇಟ್ಟಿದ್ದೀನಿ, ತೆಗೆದು ನೋಡು ಅಂತೇಳಿ. ಓಪನ್ ಮಾಡಿದ್ರೆ ಲಾಸ್ಟ್ ಪೇಜ್ ಕಾರಿನ ಕೀ ಮತ್ತು ಕಾರಿನ ಡಾಕ್ಯುಮೆಂಟ್ಸ್ ಇರ್ತಾವ. ಕೊನೆದ ಈ ಕಥೆಯ ಮಾರಲ್ ಏನಪ್ಪಾ ಅಂತಂದ್ರೆ, ಜೀವನದೊಳಗೆ ಯಾವುದೇ ನಿರ್ಧಾರನ ನಾವು ಬಹಳ ಗಡಿಬಿಡಿ ಒಳಗೆ ತಗೋಬಾರ್ದು. ನಿಧಾನವಾಗಿ ಯೋಚನೆ ಮಾಡಿ ತಗೊಂಡ್ರ ಬದುಕೆ ಸುಂದರವಾಗಿರುತ್ತಲ್ಲ. ಅದಕ್ಕೆ ಚಿಕ್ಕ ವಯಸ್ಸೊಳಗಿದ್ದಾಗ ಹಾಡು ಕೇಳ್ತಿದ್ವಿ, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು.